ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿ ಶರಣಂ. ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್ ರಾವ್. ಎಲ್ಲರಿಗೂ ಇನ್ಸ್ಪೈರಿಂಗ್ ಕಥನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ಧರ್ಮಶಾಸ್ತ್ರನಾದ ಶ್ರೀ ಶಬರಿಮಲೈ ಸ್ವಾಮಿ ಅಯ್ಯಪ್ಪನ ಜನನ ಹಾಗೂ ಇತಿಹಾಸವನ್ನು ತಿಳಿದುಕೊಳ್ಳೋಣ. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ನನ್ನ ಮುಂದಿನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ. ಈ ಹಿಂದೆ ಪಂದಳ ರಾಜ್ಯವನ್ನು ಆಳುತ್ತಿದ್ದ ರಾಜಶೇಖರ ಅರಸನು ನೀತಿವಂತನೂ ಧರ್ಮನಿಷ್ಠನೂ ಆದ ಅರಸನಾಗಿದ್ದನು. ಇವನ ಆಡಳಿತ ಕಾಲದಲ್ಲಿ ಪ್ರಜಾಜನರು ಸಂತುಷ್ಟರಾಗಿದ್ದರು. ಆ ಕಾಲವು ರಾಜ್ಯದ ಸುವರ್ಣ ಕಾಲಘಟ್ಟವನ್ನೇ ಎನಿಸಿತ್ತು. ರಾಜ್ಯವು ಸುಭಿಕ್ಷೆಯಿಂದ ಕೂಡಿದ್ದರೂ ಒಂದು ದುಃಖ ಮಾತ್ರ ರಾಜನನ್ನು ಸದಾ ಕಾಡುತ್ತಿತ್ತು. ಆ ರಾಜನಿಗೆ ಸಂತಾನ ಸೌಭಾಗ್ಯ ಪ್ರಾಪ್ತವಾಗಿರಲಿಲ್ಲ. ರಾಜ್ಯಾಧಿಕಾರವನ್ನು ಮುಂದೆ ವಹಿಸಿಕೊಳ್ಳುವ ಉತ್ತರಾಧಿಕಾರಿ ಇಲ್ಲವೆಂದು ರಾಜ ರಾಣಿಯರು ನಿಸ್ಸಹಾಯಕರಾಗಿ ಭಗವಾನ್ ಶಿವನಲ್ಲಿ ಮಗುವನ್ನು ಕರುಣಿಸಬೇಕೆಂದು ನಿರಂತರವಾಗಿ ಪ್ರಾರ್ಥಿಸುತ್ತಿದ್ದರು. ಇತ್ತ ಮಹಿಷಾಸುರನ ಸಹೋದರಿ ಮಹಿಷಿಯು ತನ್ನ ಸೋದರನ ಹತ್ಯೆಗೆ ಪ್ರತೀಕಾರವನ್ನು ಮಾಡಲು ನಿರ್ಧರಿಸಿ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿ ವಿಷ್ಣು ಮತ್ತು ಶಿವನ ಇವರಿಬ್ಬರಿಗೂ ಜನಿಸುವ ಮಗನಾದ ಮಾತ್ರ ನನ್ನ ಮರಣವಾಗಬೇಕೆಂದು ವರ ಪಡೆದಳು. ಆನಂತರ ದೇವಲೋಕಕ್ಕೆ ದಾಳಿ ಮಾಡಿ ದೇವತೆಗಳನ್ನು ಹಿಂಸಿಸಲು ಪ್ರಾರಂಭಿಸಿದಳು. ಇದರಿಂದ ಬೇಸತ್ತ ದೇವತೆಗಳು ವಿಷ್ಣುವಿನ ಬಳಿ ಮೊರೆ ಹೋದಾಗ ವಿಷ್ಣುವು ಪುನಃ ಮೋಹಿನಿ ಅವತಾರ ತಾಳಿ ಶಿವನೊಂದಿಗೆ ಕೂಡಿ ಒಂದು ಗಂಡು ಮಗುವನಿಗೆ ಜನ್ಮವನ್ನು ನೀಡಿ ಆ ಮಗುವನ್ನು ರಾಜಶೇಖರನ ರಾಜನ ಸಂರಕ್ಷಣೆಯಲ್ಲಿರಲೆಂದು ಪಂಪಾ ಬಳಿ ಕಾಡಿನಲ್ಲಿ ಬಿಟ್ಟರು. ಆಗ ಬೇಟೆಯಾಡಲು ಹೋಗಿದ್ದ ರಾಜನಿಗೆ ಕಾಡಿನಲ್ಲಿ ಮಗು ಅಳುತ್ತಿರುವ ಧ್ವನಿ ಕೇಳಿ ಆ ಮಗುವಿನ ಬಳಿ ಹೋದಾಗ ಒಬ್ಬ ಸನ್ಯಾಸಿಯು ಮಗುವನ್ನು ಅರಮನೆಗೆ ಕೊಂಡೊಯ್ದು ಸಾಕುವಂತೆ ಹಾಗೂ ಆ ಮಗುವಿಗೆ ಮಣಿಕಂಠ ಎಂದು ನಾಮಕರಣ ಮಾಡಲು ಸೂಚಿಸಿದನು. ಜೊತೆಗೆ ಈ ಮಗುವಿಗೆ 12 ವರ್ಷವಾದ ಮೇಲೆ ದೈವಿಕ ಶಕ್ತಿಗಳು ಕಾಣಿಸಿಕೊಳ್ಳುತ್ತದೆ ಎಂದು ಹೇಳಿ ಹೊರಟನು. ಇತ್ತ ರಾಜ ಮಗುವನ್ನು ಅರಮನೆಗೆ ಸಂಭ್ರಮದಿಂದ ತಂದು ಶಿವ ನೀಡಿದ ವರವೆಂದು ಮನಗಂಡು ಚೆನ್ನಾಗಿ ಸಾಕಲು ಪ್ರಾರಂಭಿಸಿದನು. ರಾಜನು ಮಣಿಕಂಠನಿಗೆ ಕಾಲಕಾಲಕ್ಕೆ ಬೇಕಾದ ಸಂಸ್ಕಾರಗಳನ್ನು ನೀಡಿ ಮಗುವಾಗಿದ್ದ ಮಣಿಕಂಠನು ಬುದ್ಧಿವಂತ ಪರಿಪಕ್ವನಾಗಿದ್ದರಿಂದ ಅವನನ್ನು ವಿದ್ಯೆ ಕಲಿಯಲು ಆಶ್ರಮಕ್ಕೆ ಕಳುಹಿಸಿದನು. ಆತ ಬಹಳ ಬೇಗ ವಿದ್ಯಾಭ್ಯಾಸಗಳನ್ನು ಮುಗಿಸಿ ಗುರುಪುತ್ರನಿಗೆ ಮಾತು ಹಾಗೂ ಕಿವಿ ಕೇಳುತ್ತಿರಲಿಲ್ಲ. ಅದನ್ನು ಸರಿಪಡಿಸಿ ಅರಮನೆಗೆ ಹಿಂತಿರುಗಿದನು. ಇತ್ತ ರಾಜ ಮತ್ತು ರಾಣಿಯರಿಗೆ ಇನ್ನೊಂದು ಗಂಡು ಮಗು ಜನಿಸಿತ್ತು. ಆ ಮಗುವನ್ನು ಚೆನ್ನಾಗಿಯೇ ಸಾಕುತ್ತಿದ್ದರು. ಇತ್ತ ಮಣಿಕಂಠ ವಿದ್ಯಾಭ್ಯಾಸ ಮುಗಿಸಿ ಬಂದಿದ್ದರಿಂದ ರಾಜನು ಮಣಿಕಂಠನಿಗೆ ಪಟ್ಟಾಭಿಷೇಕ ಮಾಡಲು ಬಯಸಿದನು. ಇದನ್ನು ಕೇಳಿ ಕೇವಲ ದಿವಾನನನ್ನು ಹೊರತುಪಡಿಸಿ ಎಲ್ಲರೂ ಸಂಭ್ರಮಿಸಿದರು. ಇತ್ತ ದಿವಾನನು ರಾಜ್ಯವನ್ನು ಕಬಳಿಸುವ ಆಲೋಚನೆಯನ್ನು ಹೊಂದಿ ಕನಸು ಕಾಣುತ್ತಿದ್ದನು. ಇಂತಹ ಸಂದರ್ಭದಲ್ಲಿ ಮಣಿಕಂಠನ ಪಟ್ಟಾಭಿಷೇಕ ಕೇಳಿ ಸಹಿಸಲು ಆಗದೆ ರಾಣಿ ತಲೆಯನ್ನು ಕೆಡಿಸಿ ಮಣಿಕಂಠನ ಪಟ್ಟಾಭಿಷೇಕವನ್ನು ತಡೆಯಲು ಪ್ರಯತ್ನಿಸಿದನು. ಅದರಂತೆ ಮಹಾರಾಣಿಗೆ ತೀವ್ರವಾದ ತಲೆನೋವು ಬಾರದಂತೆ ಸಹ ನಟಿಸುವಂತೆ ಕೊನೆಗೆ ಇಲ್ಲಿ ಯಾವ ವೈದ್ಯರಿಂದಲೂ ವಾಸಿಯಾಗದಿದ್ದ ಮೇಲೆ ನಾನೇ ಒಬ್ಬ ವೈದ್ಯನನ್ನು ಕರೆಸಿ ಈ ಕಾಯಿಲೆ ವಾಸಿಯಾಗುವಲು ಹುಲಿಯ ಹಾಲು ಬೇಕು ಎಂದು ಹೇಳಿ ಮಣಿಕಂಠನನ್ನು ಕಾಡಿಗೆ ಕಳುಹಿಸುವುದಾಗಿ ಅಲ್ಲಿ ಆತನನ್ನು ಕಾಡು ಪ್ರಾಣಿಗಳಿಂದ ಕೊಲ್ಲಿಸುವುದಾಗಿ ತಯಾರಿ ಮಾಡಿಕೊಂಡು ಅದೇ ರೀತಿ ನಾಟಕವನ್ನು ಮಾಡಿಸಿದನು. ಇದರಿಂದ ಕಂಗಾಲಾದ ರಾಜ ಯಾರು ರಾಣಿಯ ಕಾಯಿಲೆ ವಾಸ ಮಾಡುತ್ತಾರೋ ಅವರಿಗೆ ಅರ್ಧ ರಾಜ್ಯ ನೀಡುವುದಾಗಿ ಘೋಷಿಸಿದನು. ಇತ್ತ ಇಡೀ ಸೈನ್ಯವನ್ನು ಕಳಿಸಿದನು. ಆದರೆ ಏನು ಪ್ರಯೋಜನವಾಗದಿದ್ದಾಗ ಮಣಿಕಂಠನು ತಾನೇ ಕಾಡಿಗೆ ಹೋಗಿ ಹುಲಿಯ ಹಾಲನ್ನು ತರುವುದಾಗಿ ತಿಳಿಸಿ ರಾಜನಿಗೆ ಇಷ್ಟವಿಲ್ಲದಿದ್ದರೂ ಮಣಿಕಂಠನು ರಾಜನನ್ನು ಒಪ್ಪಿಸಿ ಕಾಡಿಗೆ ಹೊರಟನು. ಮಣಿಕಂಠ ಕಾಡಿನಲ್ಲಿ ಹೋಗಬೇಕಾದರೆ ದೇವತೆಗಳು ಬಂದು ತಮಗಾಗುತ್ತಿರುವ ಅನ್ಯಾಯವನ್ನು ಸರಿಪಡಿಸುವಂತೆ ಕೋರಿದರು. ಜೊತೆಗೆ ಇಂದ್ರನು ಮಣಿಕಂಠನಿಗೆ ಬೇಕಾದ ಹುಲಿಯ ಹಾಲಿನ ವ್ಯವಸ್ಥೆ ಮಾಡುವುದಾಗಿ ತಿಳಿಸಿ ಮಣಿಕಂಠನ ಕಾರ್ಯವನ್ನು ನೆನಪಿಸಿದನು. ತಕ್ಷಣ ದೇವಲೋಕಕ್ಕೆ ಹೋದ ಮಣಿಕಂಠ ಮಹಿಷಿಯ ಜೊತೆಗೆ ಯುದ್ಧ ಮಾಡಿದನು. ಕೊನೆಗೆ ಮಹಿಷಿಯನ್ನು ಎತ್ತಿ ಭೂಮಿಗೆ ಎಸೆದು ಅವಳ ಮೇಲೆ ನಾಟ್ಯವಾಡಿದನು. ಇದರಿಂದ ಈತನೇ ವಿಷ್ಣು ಶಿವರ ಪುತ್ರ ಎಂದು ತಿಳಿದ ಮಹಿಷಿ ಮಣಿಕಂಠನಿಗೆ ನಮಸ್ಕರಿಸಿ ಸತ್ತು ಹೋದಳು. ಆನಂತರ ಮಣಿಕಂಠನು ತನ್ನ ಶಕ್ತಿಯಿಂದ ಅವಳ ಶಾಪ ವಿಮೋಚನೆ ಮಾಡಿ ಒಂದು ಸ್ತ್ರೀ ಆಗಿ ಹೋದಳು. ಅವಳೇ ಮಾಳಿಗೆ ಪುರತ್ತಮ್ಮ ದೇವಿ ಆಗಿದ್ದಾಳೆ. ಭಗವಾನ್ ಶಿವನು ಹಾಗೂ ಮಹಾವಿಷ್ಣುವು ಕಾಳಕಟ್ಟೆಯ ಮೆಕ್ಕರದಿಂದ ಮಣಿಕಂಠನ ನೃತ್ಯವನ್ನು ಕಂಡಿದ್ದರು. ಕಾಲವನ ಎಂಬ ಕರಂಬನ ಮಗಳಾದ ಲೀಲಾ ಎಂಬಾಕೆ ಮಹಿಷಿಯಾಗಿ ಹುಟ್ಟಿ ಬಂದಿದ್ದಳು. ಶ್ರೀ ಧರ್ಮಶಾಸ್ತ್ರವಿನ ಅನುಗ್ರಹದಿಂದ ಅವಳು ಶಾಪದಿಂದ ಮೋಕ್ಷ ಪಡೆದು ಮಾಳಿಗೆ ಪುರತ್ತಮ್ಮಳಾದಳೆಂದು ಐತಿಹ್ಯವಿದೆ.
ಆ ಹೆಸರಿನಲ್ಲಿ ಅವಳಿಗೆ ಒಂದು ದೇವಾಲಯವನ್ನು ನಿರ್ಮಿಸಲಾಗಿದೆ. ಮಹಿಷಿ ಮರ್ದನವಾದ ಮೇಲೆ ಇಂದ್ರನು ಹುಲಿಯಾಗಿ ಜೊತೆಗೆ ಮರಿಯೊಂದಿಗೆ ಮಣಿಕಂಠನ ಅರಮನೆಗೆ ಹಿಂತಿರುಗಿದನು. ಇದನ್ನು ಕಂಡ ಜನರು ಭಯಭೀತರಾಗಿ ಓಡಿ ಹೋದರು. ಈ ಮಧ್ಯೆ ದಿವಾನನು ಮತ್ತು ರಾಣಿಯ ನಾಟಕ ಬಹಿರಂಗವಾಯಿತು. ರಾಜನು ದಿವಾನನಿಗೆ ಶಿಕ್ಷೆ ನೀಡಲು ಮುಂದಾದನು. ಕೊನೆಗೆ ಮಣಿಕಂಠನು ಇದು ಕಾಲನಿಶ್ಚಯ ಮೊದಲೇ ಆಗಿತ್ತು ಎಂದು ಸಮಾಧಾನಪಡಿಸಿದನು. ತಾನು ಭೂಮಿಗೆ ಬಂದ ಉದ್ದೇಶ ಈಡೇರಿತು, ಮತ್ತೆ ನಾನು ದೇವಲೋಕಕ್ಕೆ ವಾಪಸ್ಸು ಹೋಗುವುದಾಗಿ ತಿಳಿಸಿದಾಗ ರಾಜನು ಅವನನ್ನು ತಡೆಯದೆ ಅವನ ಮಂದಿರ ನಿರ್ಮಿಸುವುದಾಗಿ ತಿಳಿಸಿ ಜಾಗ ಗುರುತಿಸುವಂತೆ ಕೇಳಿಕೊಂಡನು. ಕೊನೆಗೆ ಮಣಿಕಂಠ ಒಂದು ಶರವನ್ನು ಎಸೆದನು. ಅದು ಶಬರಿಮಲೆ ಬೆಟ್ಟದ ಮೇಲೆ ಬಿದ್ದಿತು. ಅಗಸ್ತ್ಯ ಸ್ವಾಮಿಯ ಸಲಹೆಯಂತೆ ರಾಜಶೇಖರನು ಶಬರಿಮಲೆಯಲ್ಲಿ ದೇವಾಲಯ ಕಟ್ಟಡಕ್ಕೆ ಶಂಕುಸ್ಥಾಪನೆ ಮಾಡಿದನು. ಐಹಿಕ ಸುಖಗಳಿಂದ ಮತ್ತು ದಾಂಪತ್ಯ ಜೀವನದಿಂದ ವಿಮುಖರಾಗಿ 41 ದಿನಗಳ ವ್ರತಾಚರಣೆ ಮಾಡಿ ದರ್ಶನಕ್ಕೆ ಬರುವವರಿಗೆ ಮಾತ್ರ ತನ್ನ ಅನುಗ್ರಹವಾಗುವುದೆಂದು ಮಣಿಕಂಠನ ಮೊದಲೇ ಪ್ರಸ್ತಾಪಿಸಿದನು. ರಾಜಶೇಖರನು ನಿರ್ದಿಷ್ಟ ಸಮಯದಲ್ಲಿ ದೇವಾಲಯದ ನಿರ್ಮಾಣ ಕಾರ್ಯವನ್ನು ನೆರವೇರಿಸಿದನು. ಕ್ಷೇತ್ರ ಸಮುಚ್ಚಯದತ್ತ ಹೋಗಲಿರುವ 18 ಮೆಟ್ಟಿಲುಗಳನ್ನು ನಿರ್ಮಿಸಿದನು. ಪಂಪಾ ನದಿಯು ಪವಿತ್ರವಾದ ಗಂಗೆಯ ನದಿಯಂತೆ, ಶಬರಿಮಲೆ ಪಾವನವಾದ ಕಾಶಿ ಕ್ಷೇತ್ರದಂತೆ ಎಂಬ ಭಗವಂತನ ಮಾತು ನೆನೆಸಿಕೊಂಡು ದೇವರ ದರ್ಶನ ಪುಣ್ಯಕ್ಕಾಗಿ ಧರ್ಮಶಾಸ್ತ್ರವಿನ ವಿಗ್ರಹವನ್ನು ಪ್ರತಿಷ್ಠಾಪಿಸುವ ಶ್ರಮಸಾಧ್ಯವಾದ ಕಾರ್ಯದಲ್ಲಿ ತೊಡಗಿಸಿಕೊಂಡನು. ಸಮುದ್ರದಿಂದ ಕೇರಳವನ್ನು ಮರಳಿ ಪಡೆದ ಪರಶುರಾಮನು ಧರ್ಮಶಾಸ್ತ್ರವಿನ ಆಜ್ಞೆಯಂತೆ ಮಕರ ಸಂಕ್ರಮಣ ದಿನದಂದು ಅಯ್ಯಪ್ಪನ ರೂಪವನ್ನು ಕೆತ್ತಿ ಶಬರಿಮಲೆಯಲ್ಲಿ ಪ್ರತಿಷ್ಠಾಪಿಸಿದನು. ಉತ್ತಮಿಕೆಯ ಬೆಳಕನ್ನು ಬೀರುವ ಹಾಗೂ ಬ್ರಹ್ಮಚಾರಿಯ ಜೀವನಕ್ಕೆ ಸಮಾನವಾದ ಜೀವನವನ್ನು ನಡೆಸುವವರನ್ನು ಅಯ್ಯಪ್ಪರು ಎಂದು ಕರೆಯುತ್ತಾರೆ. ಹುಲಿಯ ಹಾಲನ್ನು ಸಂಗ್ರಹಿಸಲು ಭಗವಂತನು ಹೋದುದನ್ನು ನೆನೆಸುವ ರೀತಿಯಲ್ಲಿ ಅಲಂಕರಿಸಿ 3 ಕಣ್ಣುಗಳಿರುವ ತೆಂಗಿನಕಾಯಿ ಮತ್ತು ಅಗತ್ಯ ಆಹಾರ ಸಾಮಗ್ರಿಗಳೊಂದಿಗೆ ಪಂಬೆಗೆ ಹೋಗಿ ಅಲ್ಲಿ ಸ್ನಾನ ಮಾಡಿ ಶರಣ ಮಂತ್ರಗಳನ್ನು ಮೊಳಗಿಸಿ ಭಕ್ತರು 18 ಮೆಟ್ಟಿಲುಗಳನ್ನು ಏರುತ್ತಾರೆ. ಧರ್ಮಶಾಸ್ತ್ರನಾದ ಅಯ್ಯಪ್ಪನ ಒಂದು ನೋಟವನ್ನು ಕಾಣುವುದಕ್ಕಾಗಿ ಎಲ್ಲ ವರ್ಷವೂ ಜಾತಿ ಮತಭೇದವಿಲ್ಲದೆ ಕೋಟಿ ಲೆಕ್ಕದಲ್ಲಿ ಭಕ್ತರು ಶಬರಿಮಲೆಗೆ ಬರುತ್ತಾರೆ. ಸ್ವಾಮಿಯೇ ಶರಣಮಯ್ಯಪ್ಪ. ಇದು ಶಬರಿಮಲೆಯ ಧರ್ಮಶಾಸ್ತ್ರನಾದ ಸ್ವಾಮಿ ಮಣಿಕಂಠನ ಮಹಿಮೆ. ಈ ಮಾಹಿತಿ ಇಷ್ಟವಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.